ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದಕ್ಕೆ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಕ್ವಿಜ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಯಾವ ಬೇಸ್ ಮೇಲೆ ಅಂತ ಅಂದ್ರೆ ಜಾವಾ ಕೋರ್ಸ್ ಮೇಲೆ ಕ್ವಿಜ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇಷ್ಟ ದಿನ ನಾ ಏನ್ ಜಾವಾ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೆ, ಸೊ ಅದ್ರ ಮೇಲೆ ಯಾವ್ಯಾವ ನಾವು ಕ್ವಶನ್ಸ್ ಅನ್ನ ನೋಡ್ಬೋದು, ಯಾವ್ಯಾವ ಇಂಟರ್ವ್ಯೂ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಏನ್ ಮಾಡೋಣ, ಕ್ವಿಜ್ ರೂಪದಲ್ಲಿ ಅದನ್ನ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ನಾವು ಕ್ವಶನ್ಸ್ ಹೇಳ್ತಾ ಹೋಗ್ತೇನೆ. ನಿಮ್ಗೆ ಏನಾದ್ರೂ ಆಪ್ಷನ್ಸ್ ದಲ್ಲಿ ಆನ್ಸರ್ ಕರೆಕ್ಟ್ ಇದ್ರೆ ನೀವು ಅವಾಗೆ ಕಮೆಂಟ್ ಹಾಕಿ, ಇಲ್ಲ ಅಂದ್ರೆ ಆಮೇಲೆ ನಿಮ್ಗೆ ಅದ್ರ ಕರೆಕ್ಟ್ ಆನ್ಸರ್ ಯಾವ್ದು ಅಂತ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನಾವು ಜಾವಾ ಕ್ವಿಜ್ ಅನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಅನ್ನ ನೋಡೋಣ. ವಾಟ್ ಈಸ್ ದ ಕರೆಕ್ಟ್ ಸಿಂಟ್ಯಾಕ್ಸ್ ಟು ದ ಔಟ್ಪುಟ್ ಹಲೋ ವರ್ಡ್ ಇನ್ ಜಾವಾ? ಸೊ ನಿಮ್ಮ ಹತ್ರ ಆಪ್ಷನ್ಸ್ ಏನಾಗ್ತಿದೆ, ಡಿಸ್ಪ್ಲೇ ಆಗ್ತಿದೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅನ್ನೋದನ್ನ ನೋಡಿ ಹೇಳಿ. ಯಾವ್ದು ಕರೆಕ್ಟ್ ಆಪ್ಷನ್? ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಅಂತ ಹೇಳ್ಬೋದು. ಸೊ ಈ ರೀತಿ ಸಿಂಟ್ಯಾಕ್ಸ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, system.out.println ಅನ್ನ ಯೂಸ್ ಮಾಡಿ ನಾವು ಡಿನೋಟ್ ಮಾಡ್ತೀವಿ. ಸೆಕೆಂಡ್ ಕ್ವಶನ್, ಹೌ ಡು ಯು ಇನ್ಸರ್ಟ್ ಕಮೆಂಟ್ ಇನ್ ಜಾವಾ ಕೋಡ್? ನಾವು ಯಾವ ರೀತಿ ಕಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಜಾವಾದಲ್ಲಿ? ಯಾವ ಕರೆಕ್ಟ್ ಆಪ್ಷನ್ ಇದೆ? ಫಸ್ಟ್ ಒಂದು ಕರೆಕ್ಟ್ ಆಪ್ಷನ್ ಇದೆ. ಎರಡು ಸ್ಲಾಶ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಜಾವಾದಲ್ಲಿ ಕಮೆಂಟ್ಸ್ ಅನ್ನ ಬರೀಲಿಕ್ಕೆ ಯೂಸ್ ಮಾಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಡೇಟಾ ಟೈಪ್ ಇಸ್ ಯೂಸ್ ಟು ಕ್ರಿಯೇಟ್ ಅ ವೇರಿಯಬಲ್ ದಟ್ ಶುಡ್ ಸ್ಟೋರ್ ಅ ಟೆಕ್ಸ್ಟ್? ಸೊ ಯಾವ್ದು ಕರೆಕ್ಟ್ ಆಪ್ಷನ್? ಸ್ಟ್ರಿಂಗ್ ಅನ್ನೋದು ಕರೆಕ್ಟ್ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಕ್ವಶನ್, how do you create a variable with the numeric value 10? ನಾವು ಒಂದು ಇಂಟೀಜರ್ ಟೈಪ್ ವೇರಿಯಬಲ್ ನ ಡಿಕ್ಲೇರ್ ಮಾಡಬೇಕು ಅಂದಾಗ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ? ಆಪ್ಷನ್ಸ್ ಇದೆ ನೋಡಿ. ಇಂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10. ಇಂಟ್ ಅನ್ನ ಇಂಟೀಜರ್ ಟೈಪ್ ಅನ್ನ ಯೂಸ್ ಮಾಡ್ಲಿಕ್ಕೆ ಇಂಟ್ ಅನ್ನೋ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ತೀವಿ ಅಂತ ನಾನು ಡೇಟಾ ಟೈಪ್ಸ್ ದಲ್ಲಿ ನಿಮ್ಗೆ ಹೇಳಿದ್ದೆ. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಕ್ರಿಯೇಟ್ ಅ ವೇರಿಯಬಲ್ ವಿತ್ ಅ ಫ್ಲೋಟಿಂಗ್ ನಂಬರ್ 1.7? ಸೊ ಇಂಟೀಜರ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಇಂಟ್ ಅನ್ನ ಯೂಸ್ ಮಾಡಿದ್ವಿ. ಅದೇ ರೀತಿ ಫ್ಲೋಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಏನು ಯೂಸ್ ಮಾಡ್ತೀವಿ? ಸೊ ಅಫ್ಕೋರ್ಸ್ ಫ್ಲೋಟ್ ಅನ್ನ ಯೂಸ್ ಮಾಡ್ತೀವಿ. ವಿಚ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್? ಸೊ ನಾವು ಲೆಂತ್ ಆಫ್ ದ ಸ್ಟ್ರಿಂಗ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ಯಾವ್ದನ್ನ ಯೂಸ್ ಮಾಡ್ತೀವಿ? ಫಂಕ್ಷನ್ ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡಿ ಅದರ ಲೆಂತ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಮಾಡ್ತೀವಿ. ಸೊ ಇದು ಪ್ರೋಗ್ರಾಮ್ ಅನ್ನ ಕೂಡ ನಾವು ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ. ವಿಚ್ ಆಪರೇಟರ್ ಈಸ್ ಯೂಸ್ ಟು ಆಡ್ ಟುಗೆದರ್ ಟು ವ್ಯಾಲ್ಯೂಸ್? ಸೊ ಎರಡು ವ್ಯಾಲ್ಯೂಸ್ ಅನ್ನ ನಾವು ಆಡ್ ಮಾಡಬೇಕು ಅಂದಾಗ ಯಾವ ಆಪರೇಟರ್ ನ ಯೂಸ್ ಮಾಡ್ತೀವಿ? ದ ಪ್ಲಸ್ ಅನ್ನೋ ಸೈನ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ರಿಟರ್ನ್ ಅ ಸ್ಟ್ರಿಂಗ್ ಇನ್ ಅಪ್ಪರ್ ಕೇಸ್ ಲೆಟರ್? ಸೊ ಯಾವುದು ನೋಡಿ, ಇಲ್ಲಿ ಎರಡು ಆಪ್ಷನ್ ಹತ್ರ ಸೇಮ್ ಇದೆ, ಫಸ್ಟ್ ಮತ್ತೆ ಲಾಸ್ಟ್. ಕರೆಕ್ಟ್ ಆಗಿ ನೋಡಿ ಆನ್ಸರ್ ಹೇಳಿ. ಸೊ ಲಾಸ್ಟ್ ಆನ್ಸರ್ ಏನು ಕರೆಕ್ಟ್? ಟು ಅಪ್ಪರ್ ಕೇಸ್ ಮತ್ತು ಫಂಕ್ಷನ್ ಇರೋದು ಕರೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಪರೇಟರ್ ಕ್ಯಾನ್ ಬಿ ಯೂಸ್ ಟು ಕಂಪೇರ್ ಟು ವ್ಯಾಲ್ಯೂಸ್? ಯಾವುದು ಎರಡು ವ್ಯಾಲ್ಯೂಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ಯಾವ ಆಪರೇಟರ್ ನ ಯೂಸ್ ಮಾಡ್ತೀವಿ? ಸೊ ಡಬಲ್ ಈಕ್ವಲ್ಸ್ ಟು ನ ಯೂಸ್ ಮಾಡ್ತೀವಿ. ಸೊ ಕಾಮನ್ ಆಗಿ ನಾವು ಈಕ್ವಲ್ಸ್ ಟು ನ ಯೂಸ್ ಮಾಡ್ತೀವಿ, ಬಟ್ ಪ್ರೋಗ್ರಾಮ್ ದಲ್ಲಿ ಬಂದಾಗ ನಾವು ಡಬಲ್ ಈಕ್ವಲ್ಸ್ ಟು ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಇನ್ ಜಾವಾ ಫ್ಯೂಚರ್? ಇದರಲ್ಲಿ ಯಾವುದು ಜಾವಾ ಫ್ಯೂಚರ್ ಅಲ್ಲ ಅಂತ ಹೇಳ್ಬೋದು. ಯೂಸ್ ಆಫ್ ದ ಪಾಯಿಂಟರ್ಸ್, ನಾವು ಜಾವಾದಲ್ಲಿ ಏನ್ ಮಾಡಲ್ಲ, ಪಾಯಿಂಟರ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇದು ಪಾಯಿಂಟರ್ ನ ಯೂಸ್ ಮಾಡಲ್ಲ. ಫಸ್ಟ್ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಇನ್ ಜಾವಾ ಸ್ಕ್ಯಾನರ್ ಕ್ಲಾಸ್ ಇಸ್ ಡಿಫೈನ್ಡ್ ಇನ್? ಯಾವ್ದು ಕರೆಕ್ಟ್ ಆಪ್ಷನ್ ನೋಡಿ? ಜಾವಾ ಡಾಟ್ ಯುಟಿಲ್ ಪ್ಯಾಕೇಜ್ ಅನ್ನೋದು ಕರೆಕ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಸ್ಕ್ಯಾನರ್ ನ ನಾವು ಇಂಪೋರ್ಟ್ ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕಂದಾಗ ಲಾಸ್ಟ್ ಆಪ್ಷನ್ ನಾವು ಯೂಸ್ ಮಾಡ್ತೀವಿ. ಟು ಡಿಕ್ಲೇರ್ ಅನ್ ಅರೇ ಇನ್ ಜಾವಾ ಡಿಫೈನ್ ದ ವೇರಿಯಬಲ್ ಟೈಪ್? ಸೊ ನಾವು ಅರೇನ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ? ಸೊ ಗೊತ್ತಿದ್ದೇ ಇರುತ್ತೆ. ಈ ರೀತಿ ಆಪರೇಟರ್ ನ ಯೂಸ್ ಮಾಡಿ ನಾವು ಅರೇಯನ್ನ ನಾವು ಡಿಕ್ಲೇರ್ ಮಾಡ್ತೀವಿ, ಸೈನ್ ಫಂಕ್ಷನ್ ನ ಯೂಸ್ ಮಾಡಿ. ಹೌ ಡು ಯು ಕ್ರಿಯೇಟ್ ಮೆಥಡ್ ಇನ್ ಜಾವಾ? ನಾವು ಏನ್ ಮಾಡ್ಬೇಕು, ಮೆಥಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಜಾವಾದಲ್ಲಿ ಅಂದಾಗ ಯಾವ ಆಪ್ಷನ್ ನ ನಾವು ಯೂಸ್ ಮಾಡ್ಕೊಂತೇವಿ ಇದರಲ್ಲಿ? ಸೊ ಮೆಥಡ್ ನೇಮ್ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ನಾವು ಕ್ರಿಯೇಟ್ ಮಾಡ್ತೇವೆ. ಸೊ ನೆಕ್ಸ್ಟ್ ಕ್ವಶನ್, ಹೌ ಡು ಯು ಕಾಲ್ ಅ ಮೆಥಡ್ ಇನ್ ಜಾವಾ? ನಾವು ಕಾಲ್ ಮಾಡಬೇಕು ಮೆಥಡ್ ಅನ್ನ ಅಂದಾಗ ಏನ್ ಯೂಸ್ ಮಾಡ್ತೀವಿ ಇದರಲ್ಲಿ? ಯಾವ ಆಪ್ಷನ್ ಕರೆಕ್ಟ್ ಅಂತ ಹೇಳಿ? ಮೆಥಡ್ ನೇಮ್ ಫಂಕ್ಷನ್ ಅನ್ನೋದು ಮತ್ತೆ ಅದ್ರ ಮುಂದೆ ಏನಿರುತ್ತೆ, ಸೆಮಿಕೋಲಾ ಇರುತ್ತೆ. ಸೊ ಅದು ಏನಾಗುತ್ತೆ ಕರೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಕೀವರ್ಡ್ ಈಸ್ ಯೂಸ್ ಟು ಕ್ರಿಯೇಟ್ ಕ್ಲಾಸ್ ಇನ್ ಜಾವಾ? ಸೊ ಯಾವ್ದು ಕ್ಲಾಸ್ ಕರೆಕ್ಟ್ ಇದೆ ಇದರಲ್ಲಿ? ಸೊ ಫಸ್ಟ್ ಏನಿದೆ ಕ್ಲಾಸ್ ಅದು ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಪ್ಲೀಸ್ ಕಮೆಂಟ್ ಹಾಕ್ತಾ ಹೋಗಿ. ವಾಟ್ ಈಸ್ ದ ಕರೆಕ್ಟ್ ವೇ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್ ಕಾಲ್ಡ್ ಮೈ ಆಬ್ಜೆಕ್ಟ್ ಆಫ್ ಮೈ ಕ್ಲಾಸ್? ಸೊ ನಾವು ಅದನ್ನು ಬರೀಬೇಕು ಅಂದಾಗ ಯಾವ ಆಪ್ಷನ್ ಇದರಲ್ಲಿ ಕರೆಕ್ಟ್ ಇದೆ?
ಮೈ ಕ್ಲಾಸ್ ಮೈ ಆಬ್ಜೆಕ್ಟ್ ಈಸ್ ಈಕ್ವಲ್ಸ್ ಟು ನ್ಯೂ ಮೈ ಕ್ಲಾಸ್ ಮತ್ತು ಫ್ಲವರ್ ಬ್ರಾಕೆಟ್ ಸೆಮಿಕೋಲ, ಅದು ಕರೆಕ್ಟ್ ಇದೆ. ನೆಕ್ಸ್ಟ್, ವಿಚ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಫೈಂಡ್ ದ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ? ನಾವು ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಇದರಲ್ಲಿ ಯಾವ್ದು ಸೆಂಟ್ಯಾಕ್ಸ್ ಕರೆಕ್ಟ್ ಇದೆ? ಮ್ಯಾಥ್ ಡಾಟ್ ಮ್ಯಾಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಕಾಮ ವೈ ಏನಿದೆ ನೋಡಿ, ಅದು ಕರೆಕ್ಟ್ ಇದೆ ಆಪ್ಷನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಪರೇಟರ್ ಈಸ್ ಯೂಸ್ ಟು ಮಲ್ಟಿಪ್ಲೈ ದ ನಂಬರ್ಸ್? ನಾವು ಎರಡು ನಂಬರ್ಸನ್ನು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಯಾವ ಆಪರೇಟರ್ನ ಯೂಸ್ ಮಾಡ್ತೀವಿ? ಸೊ ಫಸ್ಟ್ ಏನಿದೆ ಸ್ಟಾರ್, ಅದನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ವಿಚ್ ಕೀವರ್ಡ್ ಈಸ್ ಯೂಸ್ ಟು ಇಂಪೋರ್ಟ್ ಅ ಪ್ಯಾಕೇಜ್ ಫ್ರಮ್ ದ ಜಾವಾ API ಲೈಬ್ರರಿ? ಏನನ್ನ ನಾವು ಯೂಸ್ ಮಾಡಿಕೊಂಡು ಜಾವಾ API ಲೈಬ್ರರಿಯನ್ನು ನಾವು ಯೂಸ್ ಮಾಡ್ಕೊತೀವಿ? ಸೊ ಇಂಪೋರ್ಟನ್ನು ಮಾಡಿಕೊಂಡು ನಾವು API ಲೈಬ್ರರಿಯನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಹೌ ಡು ಯು ಸ್ಟಾರ್ಟ್ ರೈಟಿಂಗ್ ಅನ್ ಇಫ್ ಸ್ಟೇಟ್ಮೆಂಟ್ ಇನ್ ಜಾವಾ? ನಾವು ಪ್ರೋಗ್ರಾಮ್ದಲ್ಲಿ ಇಫ್ ಅನ್ನು ಬರಿಬೇಕು ಅಂದಾಗ ಯಾವ್ದು ಇದರಲ್ಲಿ ಕರೆಕ್ಟ್ ಇದೆ ಸೆಂಟ್ಯಾಕ್ಸು? ನೋಡಿ, ನೀವು ಎಷ್ಟೋ ಪ್ರೋಗ್ರಾಮ್ಸನ್ನು ಆಲ್ರೆಡಿ ಬರ್ದಿರ್ತೀರಾ ಜಾವಾದಲ್ಲಿ. ಫಸ್ಟ್ ಕರೆಕ್ಟ್ ಇದೆ, ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ, ಅದು ಕರೆಕ್ಟ್ ಇದೆ. ಹೌ ಡು ಯು ಸ್ಟಾರ್ಟ್ ರೈಟಿಂಗ್ ಅ ವೈಲ್ ಲೂಪ್ ಇನ್ ಜಾವಾ? ಸೊ ಅದೇ ರೀತಿ ವೈಲ್ ಅನ್ನ ಬರಿಬೇಕು ಅಂದ್ರೆ ಯಾವ್ದು ಕರೆಕ್ಟ್ ಇದೆ ಅದರಲ್ಲಿ? ವೈಲ್ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ, ಅದು ಆಪ್ಷನ್ ಏನಿದೆ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಸೊ ಇದರಲ್ಲಿ ನೀವು ಎಷ್ಟು ಕರೆಕ್ಟ್ ಅನ್ನ ಆನ್ಸರ್ ಮಾಡಿದ್ದೀರನ್ನ ಚೆಕ್ ಮಾಡೋಣ. ವಿಚ್ ಕೀವರ್ಡ್ ಈಸ್ ಯೂಸ್ ಟು ರಿಟರ್ನ್ ಅ ವ್ಯಾಲ್ಯೂ ಇನ್ಸೈಡ್ ಅ ಮೆಥಡ್? ಯಾವುದು? ರಿಟರ್ನ್ ಅನ್ನೋ ಫಂಕ್ಷನ್ ಏನು ಮಾಡುತ್ತೆ? ವ್ಯಾಲ್ಯೂ ಅನ್ನ ರಿಟರ್ನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಸ್ಟಾಪ್ ಅ ಲೂಪ್? ನಾವು ಲೂಪ್ ಅನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಏನು ಯೂಸ್ ಮಾಡ್ತೀವಿ? ಬ್ರೇಕ್ ಅನ್ನ ಯೂಸ್ ಮಾಡ್ತೀವಿ. ಸೊ ಬ್ರೇಕ್ ಇಂದ ಏನಾಗುತ್ತೆ, ಅದು ಅಲ್ಲೇ ಲೂಪ್ ಸ್ಟಾಪ್ ಆಗುತ್ತೆ, ಹೊಸ ಅದು ನಾವೇನು ಬರ್ದಿರ್ತೀವಿ ಅದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಜಾವಾ ಇಸ್ ಶಾರ್ಟ್ ಫಾರ್ಮ್ ಜಾವಾ ಸ್ಕ್ರಿಪ್ಟ್? ಎಸ್ ಆರ್ ನೋ? ಟ್ರೂ ಆರ್ ಫಾಲ್ಸ್? ಇಟ್ ಈಸ್ ಫಾಲ್ಸ್. ಏನು ಮಾಡ್ತೀವಿ? ಜಾವಾ ಏನಾಗಲ್ಲ, ಶಾರ್ಟ್ ಆಗಲ್ಲ ಜಾವಾ ಸ್ಕ್ರಿಪ್ಟಿಗೆ. ಜಾವಾನೇ ಬೇರೆ, ಜಾವಾ ಸ್ಕ್ರಿಪ್ಟೇ ಬೇರೆ ಫ್ರೆಂಡ್ಸ್. ದ ವ್ಯಾಲ್ಯೂ ಆಫ್ ದ ಸ್ಟ್ರಿಂಗ್ ವೇರಿಯಬಲ್ ಕ್ಯಾನ್ ಬಿ ಸರೌಂಡೆಡ್ ಬೈ ದ ಸಿಂಗಲ್ ಕೋಟ್ಸ್? ಇದು ಟ್ರೂನಾ ಅಥವಾ ಫಾಲ್ಸಾ? ನೀವೇ ಹೇಳಿ ನೋಡೋಣ. ಸೊ ಇದೇನು ಹೇಳ್ಬೋದು? ಫಾಲ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಸ್ಟ್ರಿಂಗ್ ಅನ್ನ ಏನು ಮಾಡ್ತೀವಿ? ಡಬಲ್ ಕೋಟ್ಸ್ ಇಂದ ಬರಿತೀವಿ, ಸಿಂಗಲ್ ಕೋಟ್ಸ್ ಇಂದ ಬರೆಯೋದಿಲ್ಲ. ನೆಕ್ಸ್ಟ್ ಕ್ವಶನ್, ಅರೆ ಇಂಡೆಕ್ಸ್ ಸ್ಟಾರ್ಟ್ ವಿತ್? ಇದಂತ ಆನ್ಸರ್ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ. ಅರೆ ಇಂಡೆಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ ಏನಿದೆ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. In Java, it is possible to inherit the attributes and methods from one class to another. ಇದು ಟ್ರೂ ಆರ್ ಫಾಲ್ಸ್? ಸೊ ನೀವು ಇನ್ಹೆರಿಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಖಂಡಿತ ಗೊತ್ತೇ ಇರುತ್ತೆ ಆನ್ಸರ್ 2. ಏನಾಗುತ್ತೆ? ಇನ್ಹೆರಿಟೆನ್ಸ್ ಮುಖಾಂತರ ನಾವು ಒಂದು ಕ್ಲಾಸನ್ನು ಡಿರೈವ್ ಮಾಡ್ಬೋದು ಇನ್ನೊಂದು ಕ್ಲಾಸ್ ಮುಖಾಂತರ. ಇನ್ ಜಾವಾ, ಸ್ಕ್ಯಾನರ್ ಕ್ಲಾಸ್ ಇಸ್ ಯೂಸ್ ಟು ಟೇಕ್ ಅ ಇನ್ಪುಟ್ ಆಟ್? ಯಾವಾಗ ಯೂಸ್ ಮಾಡ್ತೀವಿ ನಾವು ಸ್ಕ್ಯಾನರ್ ಕ್ಲಾಸನ್ನು? ರನ್ ಟೈಮ್ದಲ್ಲಿ ಅಥವಾ ಕಂಪೈಲ್ ಟೈಮ್ದಲ್ಲಿ? ಸೊ ರನ್ ಟೈಮ್ದಲ್ಲಿ ನಮಗೇನಾದರೂ ಇನ್ಪುಟ್ ಬೇಕಾದರೆ ನಾವು ಅವಾಗ ಏನು ಮಾಡ್ತೀವಿ? ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಜಾವಾ ಕೋಡ್ ಫೈಲ್ಸ್? ನಾವು ಪ್ರೋಗ್ರಾಮನ್ನು ಬರ್ತಿರ್ತೀವಿ ಜಾವಾದಲ್ಲಿ, ಸೇವ್ ಮಾಡಬೇಕಂದ್ರೆ ಯಾವ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿ ಸೇವ್ ಮಾಡ್ತೀವಿ ಫ್ರೆಂಡ್ಸ್? ಸೊ ಡಾಟ್ ಜಾವಾನ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿಕೊಂಡು ನಾವು ಜಾವಾದಲ್ಲಿ ಬರೆದಿರೋಂಥ ಪ್ರೋಗ್ರಾಮ್ಸನ್ನು ಸೇವ್ ಮಾಡ್ಕೊತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಕಂಪೋನೆಂಟ್ ಈಸ್ ಯೂಸ್ ಟು ಕಂಪೈಲ್, ಡಿಬಗ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಜಾವಾ ಪ್ರೋಗ್ರಾಮ್ಸ್? ಯಾವುದು? JVM ಆರ್ JDK? ಸೊ ಅಫ್ಕೋರ್ಸ್ JDK ಅಂದರೆ ಜಾವಾ ಡೆವಲಪ್ಮೆಂಟ್ ಕಿಟ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು? ಜಾವಾ ಪ್ರೋಗ್ರಾಮ್ನ ಈಸಿಯಾಗಿ ಏನು ಮಾಡ್ಬೋದು? ಪ್ರೋಗ್ರಾಮ್ಸನ್ನು ಬರಿಬೋದು ಫ್ರೆಂಡ್ಸ್. ಎಕ್ಸಿಕ್ಯೂಟ್ ಮಾಡ್ಕೋಬೋದು, ಕಂಪೈಲ್ ಕೂಡ ಮಾಡ್ಕೋಬೋದು. ಇಷ್ಟು ಕ್ವಶನ್ಸನ್ನು ಏನು ಮಾಡಿದ್ವಿ ನಾವು? ಡಿಸ್ಕಸ್ ಮಾಡಿದ್ವಿ. ಇವೆಲ್ಲ ಕ್ವಶನ್ಸನ್ನು ನಾವೇನು ಮಾಡಿದ್ವಿ? ನಮ್ಮ ಕ್ಲಾಸಸ್ದಲ್ಲಿ ಏನು ಮಾಡಿದ್ವಿ? ನಾವು ಡಿಸ್ಕಸ್ ಕೂಡ ಮಾಡಿದ್ವಿ. ಇವು ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವು ಕ್ವಶನ್ಸ್ ಅನ್ನ ಏನು ಮಾಡ್ಬೋದು? ನಿಮಗೆ ಇಂಟರ್ವ್ಯೂದಲ್ಲಿ ಕೂಡ ಕೇಳ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೀವೇನು ಮಾಡ್ಕೋಬೋದು? ಏನು ಮಾಡ್ಬೋದು? ಇಂಟರ್ವ್ಯೂವನ್ನು ಕೂಡ ಕ್ರ್ಯಾಕ್ ಮಾಡ್ಕೋಬೋದು. ಅಲ್ಲದೆ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮನ್ನು ಕಟ್ಟಿದ್ರೆ ಕೂಡ ಅಲ್ಲಿ ಕೂಡ ಇವು ಕ್ವಶನ್ಸ್ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇರ್ತವೆ. ಇವೆಲ್ಲನೂ ನಾನೇನು ಮಾಡಿದ್ದೀನಿ ಡೀಟೇಲ್ ಆಗಿ ವಿಡಿಯೋಸ್ದಲ್ಲಿ ಬರ್ತಾ ಯಾವ್ಯಾವ ವಿಡಿಯೋಸನ್ನು ಮಾಡ್ತಾ ಇದ್ದೀನಿ ಆ ವಿಡಿಯೋಸ್ದಲ್ಲಿ ಆ ಕಾನ್ಸೆಪ್ಟ್ದಲ್ಲಿ ಏನು ಮಾಡಿ ನಾನು ಇವನ್ನೆಲ್ಲ ಡಿಸ್ಕಸ್ ಮಾಡ್ತಾನೆ ಹೋಗಿದ್ದೀನಿ. ಸೊ ಇವು 30 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಗೊತ್ತಿದ್ವು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಎಷ್ಟು ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಿ ಅನ್ನೋದನ್ನು ಕೂಡ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.